ಇದು ಮಣಿಕರ್ಣಿಕಾ ಘಾಟ್ ಅಂತ ಒಂದು ಪಾರ್ಥಿವ ಶರೀರ ಸುಡುವಂಥ ಒಂದು ಸ್ಥಳ. ಹಾಯ್, ವೆಲ್ಕಮ್ ಬ್ಯಾಕ್. ನಾನು ಶ್ಯಾಮ್, ಬೆಂಗಳೂರು ವೈರಿಂದ. ಕಾಶಿ ವಿಶ್ವನಾಥ ಟೆಂಪಲ್ಗೆ ಬಂದಿದ್ದೀವಿ. ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮದ ಒಂದು ಪವಿತ್ರ ಸ್ನಾನವನ್ನು ಮಾಡಿ ನಾವು ಕಾಶಿ ವಿಶ್ವನಾಥನ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಸೊ ಕಾಶಿ ವಿಶ್ವನಾಥನ ದೇವಸ್ಥಾನದ ಮುಂಭಾಗ ನಾವು ನಿಂತಿದ್ದೀವಿ. ಸೊ ಸಾಕಷ್ಟು ಜನ ಇದೆ. ಮಹಾಕುಂಭಮೇಳದ ಪ್ರಯುಕ್ತ ಸಾಕಷ್ಟು ಜನಸಂಖ್ಯೆ ಬಂದಿದ್ದಾರೆ. ಸೊ ಇಲ್ಲಿರುವಂಥ ಕಾಶಿ ವಿಶ್ವನಾಥ ಇರ್ಬೋದು, ಕಾಲಭೈರೇಶ್ವರ ದೇವಸ್ಥಾನ ಇರ್ಬೋದು, ಹನುಮಾನ್ ಒಂದು ದೇವಸ್ಥಾನ ಇರ್ಬೋದು, ಹನುಮಂತನ ದೇವಸ್ಥಾನ, ಅದೇ ರೀತಿ ಇಲ್ಲಿರುವಂಥ ದಶಾಶ್ವಮೇಧ ಘಾಟು, ಹರಿಶ್ಚಂದ್ರ ಘಾಟು, ಗಂಗಾ ತೀರದ ತಟ ಎಲ್ಲ ಕೂಡ ಸಾಕಷ್ಟು ಜನಜಂಗುಳಿಯಿಂದ ಕೂಡಿದೆ. ಲಕ್ಷಾಂತರ ಜನ ಕೂಡ ಇಲ್ಲಿ ಬಂದಿದ್ದಾರೆ. ಕಾಲಭೈರವ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೆಕ್ಯೂರಿಟಿ ಕೂಡ ಜಾಸ್ತಿ ಇದೆ. ಸೊ ನಾರ್ಮಲ್ ಡೇಸಲ್ಲಿ ಇಷ್ಟೊಂದಿರಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡ್ಬೋದು. ಸೊ ಆಗಲೇ ಜನರು ಸಾಲಲ್ಲಿ ಬಂದು ಒಂದು ದರ್ಶನ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ದರ್ಶನ. ಈ ನನ್ನ ಹಿಂದೆ ಕೂಡ ಸಾಕಷ್ಟು ಜನ ಇದ್ದಾರೆ. ಪೊಲೀಸರು ತುಂಬಿ ತುಳುಕ್ತಾ ಇದ್ದಾರೆ. ಜನರನ್ನ ಈ ಒಂದು ಕುಂಭಮೇಳದ ಸಂದರ್ಭದಲ್ಲಿ, ಪ್ರಯಾಗ್ರಾಜ್ನಲ್ಲಿ ನಡೀತಿರೋಂಥ ಕುಂಭಮೇಳ ಸಂದರ್ಭದಲ್ಲಿ ನಿಯಂತ್ರಣ ಮಾಡೋದು ಭಾಳ ಕಷ್ಟ. ಅಲ್ಲಿಗೆ ಬಂದಂಥ ಭಕ್ತರೆಲ್ಲ ಕಾಲಭೈರವನ ದರ್ಶನ ಮಾಡಿಕೊಂಡು ಆನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಸೊ ದಟ್ ನಾವು ಈಗ ಕ್ಯೂ ನಿಂತ್ಕೊಂಡು ದೇವರ ದರ್ಶನ ಕೂಡ ಮಾಡ್ತೀವಿ. ಕಾಲಭೈರವ ದೇವಸ್ಥಾನಕ್ಕೆ ಹೋಗೋದಕ್ಕೆ ಉದ್ದ ಸಾಲು ಮಿನಿಮಮ್ 1 ರಿಂದ 2 ಗಂಟೆ ಬೇಕಂತೆ. ಗಂಗಾ ನದಿ ತಟದಿಂದ ನಾವು ಹರಿಶ್ಚಂದ್ರ ಘಾಟನ್ನು ನೋಡ್ತಾ ಇದ್ದೀವಿ. ಪಕ್ಕದಲ್ಲೇ ಕೂಡ ಲಾಲ್ ಘಾಟ್ ಇದೆ, ಅದೇ ರೀತಿ ರಾಜಾ ಘಾಟ್ ಇದೆ, ಸುಮಾರು ಘಾಟ್ಗಳಿದೆ. ಸೊ ಗಂಗಾ ನದಿಯ ತಟದ ಉದ್ದಕ್ಕೂ ಕಾಶಿಯಲ್ಲಿ ಹಲವಾರು ಘಾಟ್ಗಳಿದೆ. ಸೊ ಅದರಲ್ಲಿ ದಶಾಶ್ವಮೇಧ ಘಾಟು, ಮಣಿಕರ್ಣಿಕಾ ಘಾಟು, ಅದೇ ರೀತಿ ಹರಿಶ್ಚಂದ್ರ ಘಾಟ್ ಕೂಡ ಭಾಳ ಇಂಪಾರ್ಟೆಂಟ್. ಮಣಿಕರ್ಣಿಕಾ ಘಾಟ್ ಅಂತ ಕಾಶಿಲಿರುವಂತಹ ಒಂದು ಪಾರ್ಥಿವ ಶರೀರವನ್ನು ಸುಡುವಂಥ ಒಂದು ಸ್ಥಳ, ಅಗ್ನಿಗೆ ಆಹುತಿ ಮಾಡುವಂಥ ಸ್ಥಳ. ಸೊ ರಾತ್ರಿ 9 ಗಂಟೆ ಆದರೂ ಕೂಡ ಇಲ್ಲಿ ಯಾವ ರೀತಿ ಪಾರ್ಥಿವ ಶರೀರಗಳನ್ನು ಸುಡ್ತಾ ಇದ್ದಾರೆ ನೋಡಿ. ಗಂಗಾ ನದಿಯ ತಟ, ರಾತ್ರಿಯ ಒಂದು ವಾತಾವರಣ ನೋಡಿ ಹೇಗಿದೆ. ಸ್ವಲ್ಪ ಚಳಿ ಇದೆ, ಅದು ಚೆನ್ನಾಗಿದೆ, ನಿಶ್ಶಬ್ದವಾಗಿದೆ ಈ ಭಾಗದಲ್ಲಿ. ಏನು 11ನೇ ತಾರೀಕಿಂದ ಜನವರಿ 28ನೇ ತಾರೀಕು ತನಕ ಈ ಒಂದು ಕಾಶಿ ವಿಶ್ವನಾಥನ ಒಂದು ದೇವಸ್ಥಾನದಲ್ಲಿ 65 ಲಕ್ಷಕ್ಕೂ ಹೆಚ್ಚು ಭಕ್ತರು ಇಲ್ಲಿನ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದು ವಿಶ್ವನಾಥನ ಒಂದು ದರ್ಶನವನ್ನು ಪಡೆದಿದ್ದಾರೆ. ಸೆಕ್ಯೂರಿಟಿ ಬ್ರೀಫಾಗಿ ಕೂಡ ಮಾಡಿದ್ದಾರೆ. CCTV ಕ್ಯಾಮ್ರಾಗಳು, ಅದೇ ರೀತಿ ಭದ್ರತಾ ವ್ಯವಸ್ಥೆಗೆ ಏನೇನು ಒಂದು ಅಗತ್ಯ ಕ್ರಮ ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಸಿಟಿಗೆ ಸುಲಭವಾಗಿ ಇಲ್ಲಿ ಎಂಟ್ರಿ ಕೊಡೋಕ್ಕಾಗಲ್ಲ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬರೋಕ್ಕಿಂತ ಒಂದು 3.5-4 ಕಿಲೋಮೀಟರ್ಗಿಂತ ಮುಂಚೆನೇ ಈ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಬರುವಂಥ ಭಕ್ತರನ್ನು ನಿಯಂತ್ರಣ ಮಾಡಿ ಸಾಲುಗಟ್ಟಿ ಜನ ಬಂದು ದರ್ಶನ ಪಡೆಯೋ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಸೊ ದಟ್ ನೋಡ್ಬೋದು, ನಮ್ಮ ಸ್ನೇಹಿತರು ಕೂಡ ಪ್ರಯಾಗ್ರಾಜಿಂದ ಬಂದು ನಮ್ಮ ಜೊತೆ ಇದ್ದಾರೆ. ಸೊ ಹೇಳಿ, ಈಗ ಈ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಾಶಿ ವಿಶ್ವನಾಥನ ಒಂದು ದರ್ಶನ ಮಾಡೋ ಸಂದರ್ಭದಲ್ಲಿ? ಕಾಶಿ ವಿಶ್ವನಾಥ ಪ್ರಯಾಗ್ರಾಜಿಂದ ಜನಗಳು ಅಲ್ಲಿ ಸ್ನಾನಗಳನ್ನ ಮುಗಿಸ್ಕೊಂಡು ಇಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಪಡೆಯುತ್ತಾರೆ. ಅದೇ ರೀತಿ ಇಲ್ಲಿಂದ ಅಲ್ಲಿಗೆ ಜನ ಫ್ಲೋ ಆಗ್ತಾ ಇದ್ರು, ಅಲ್ಲಿಂದ ಇಲ್ಲಿಗೆ ಜನ ಫ್ಲೋ ಆಗ್ತಾ ಇದ್ರು. ಒಟ್ಟಿನಲ್ಲಿ ಇದೊಂಥರ ಜನಸ್ತೋಮ, ಜನಸಾಗರ.
ಸೊ ಇಲ್ಲಿ ವ್ಯೋಮಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸುನಿಲ್ ಮಾತಾಡಿದ್ರು ಈಗ. ವ್ಯೋಮಕೇಶ್ ಅವರೇ, ದರ್ಶನ ಹೆಂಗಾಯ್ತು, ಇಲ್ಲಿ ವ್ಯವಸ್ಥೆ ಹೆಂಗಿದೆ, ಅದನ್ನು ಕ್ಯಾಮ್ರಾ ನೋಡಿ ಮಾತಾಡಿ. ದರ್ಶನ ಬಹಳ ಸಾಕಷ್ಟು ಸಮಯ ಹಿಡಿತು. 4 ರಿಂದ 5 ಗಂಟೆ ಆಯ್ತು ದರ್ಶನ ಮಾಡ್ಲಿಕ್ಕೆ. ಎರಡೂ ಕಡೆ ಲಕ್ಷಾಂತರ ಜನ ಸೇರಿದ್ದಾರೆ. ಇಲ್ಲಂತೂ ಇಡೀ ಭಾರತ ಖಾಲಿಯಾಗಿ ಅರ್ಧ ಭಾರತ ಪ್ರಯಾಗ್ರಾಜದಲ್ಲಿ, ಅರ್ಧ ಭಾರತ ಕಾಶಿ ಇರುವಂಗೆ ಕಾಣಿಸ್ತಾ ಇದೆ. ಸೊ ನೋಡಿದ್ರಲ್ಲ, ಸಾಕಷ್ಟು ಜನಜಂಗುಳಿ ಇದೆ. ಈ ಜನಜಂಗುಳಿ ಮಧ್ಯೆ ಇಷ್ಟೆಲ್ಲ ಕ್ಯೂ ಇದ್ರೂ ಕೂಡ ಒಂದ್ಸತಿ ದರ್ಶನ ಮಾಡೋಕ್ಕೆ ಕನಿಷ್ಠ 5 ರಿಂದ 6 ಗಂಟೆ ಬೇಕಾಗತ್ತೆ ಅನ್ನೋ ಮಾತನ್ನ ಇರುವಂಥ ಜನ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನ ಇಲ್ಲಿನ ಒಂದು ಕಾಶಿ ವಿಶ್ವನಾಥನ ಆಡಳಿತ ಮಂಡಳಿಯವರು ಎಲ್ಲ ರೀತಿಯ ಭಕ್ತರು ಸುಗಮವಾಗಿ ಬಂದು ದರ್ಶನ ಮಾಡೋದಕ್ಕೆ ಏನು ಅಗತ್ಯ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ವಿಶ್ವನಾಥ ದೇವಸ್ಥಾನಕ್ಕೆ ಬೇಕಾದಂಥ ಹೂವು ಮತ್ತು ಹಣ್ಣು, ಬಿಲ್ಪತ್ರೆ, ಈ ರೀತಿ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಕೂಡ ಇಲ್ಲಿ ಅಂಗಡಿಯವರು ಮಾಡ್ತಾ ಇದ್ದಾರೆ. ಅವರು ಕೂಡ ಭರಪೂರ ವ್ಯಾಪಾರ ಕೂಡ ನಡೀತಾ ಇದೆ. ಆದರೂ ಕೂಡ ಇಲ್ಲಿ ವ್ಯವಸ್ಥೆ ಸೂಕ್ತ ರೀತಿಯಲ್ಲಿ ಏನು ಅಗತ್ಯವಾದಂಥ ಸೂಕ್ತ ವ್ಯವಸ್ಥೆ ಕಲ್ಪಿಸೋದಕ್ಕೆ ಇಲ್ಲಿನ ಜಿಲ್ಲಾಡಳಿತ ಇರ್ಬೋದು, ಸ್ಥಳೀಯ ಆಡಳಿತ ಇರ್ಬೋದು, ಮತ್ತು ಕಾಶಿ ವಿಶ್ವನಾಥನ ಒಂದು ಆಡಳಿತ ಮಂಡಳಿ ಕೂಡ ನಿರಂತರವಾಗಿ ಶ್ರಮವಹಿಸಿ ಕೆಲಸ ಮಾಡ್ತಾ ಇದೆ. ಒಂದು ಸೈಡ್ ನೀವು ಬಂದ್ರ ಮೇಲೆ ಇನ್ನೊಂದು ಸೈಡ್ ವಾಪಸ್ಸು ಅದೇ ಜಾಗದಲ್ಲಿ ಹೋಗೋಕ್ಕಾಗಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಜನಜಂಗುಳಿ ಇರೋದ್ರಿಂದ ಲಕ್ಷಾಂತರ ಜನ ಹರಿದು ಬರ್ತಾ ಇದ್ದಾರೆ ಪ್ರತಿದಿನ. ಸೊ ಕೇವಲ 25ನೇ ತಾರೀಕು ಜನವರಿ 25, 26, 27 ಈ 3-4 ದಿವಸಗಳಲ್ಲಿ ನಾವು ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ರು. ಒಂದೊಂದು ದಿನವೂ 5 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದರು. 27ನೇ ತಾರೀಕು ಸುಮಾರು 6 ಲಕ್ಷ ಜನ ಇಲ್ಲಿಗೆ ಭೇಟಿ ಕೊಟ್ಟಿದ್ರು. ಸೊ ಒಟ್ಟಾರೆ ನೋಡೋದಾದರೆ ಕಾಶಿ ವಿಶ್ವನಾಥನ ಒಂದು ದೇವಸ್ಥಾನಕ್ಕೆ ಹರಿದು ಬಂದಂಥ ಜನಸಾಗರ ಜಾಸ್ತಿನೇ ಇದೆ. ಏನು ಫೆಬ್ರವರಿ 26ನೇ ತಾರೀಕು ತನಕ ಈ ಒಂದು ಮಹಾಕುಂಭಮೇಳ ಇರೋದ್ರಿಂದ ಸೊ ಜನಜಂಗುಳಿ ಜಾಸ್ತಿನೇ ಇದೆ ಅನ್ನೋ ಕೂಡ ಇಲ್ಲಿನ ಪೊಲೀಸರು ಹೇಳ್ತಾ ಇದ್ದಾರೆ. ಸೊ ಅಗತ್ಯ ಭದ್ರತೆಯನ್ನು ಕೂಡ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕಾಶಿ ವಿಶ್ವನಾಥನ ದರ್ಶನ ಪಡೆಯುವಂಥ ಒಂದು ಉತ್ಸಾಹ ಮಾತ್ರ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ನಾನು ಇಲ್ಲಿಗೆ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಶ್ಯಾಮ್, ಬೆಂಗಳೂರು ವೈರ್, ಕಾಶಿ.